ಹಾಯ್ ಫ್ರೆಂಡ್ಸ್, ರೂಪಾ ಡಿಸೈನ್ಸ್ಗೆ ಸ್ವಾಗತ. 6 ಎಳೆ ದಾರ ತೊಗೊಂಡಿದ್ದೀನಿ ಬೇಸ್ ಲೈನಿಗೆ. ಹಾಗೆ 10 ನಂಬರಿಂದು ಕ್ರೋಶ ತಗೊಂಡಿದ್ದೀನಿ. ಈಗ ಬೇಸ್ ಲೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸ್ಯಾರಿಗೆ ಫಸ್ಟು ಲಾಕ್ ಮಾಡ್ಕೊಳ್ಳಿ. ಟೂ ಚೈನ್, lock into the saree, again 2 chain. ಸ್ಯಾರಿಗೆ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿ, ಮತ್ತು 2 ಚೈನ್. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಸ್ಯಾರಿ ಪೂರ್ತಿ ಇದೇ ಥರ ಹಾಕ್ತಾ ಹೋಗಬೇಕು. ಲಾಕ್ ಮಾಡಿ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ರೆಡಿ ಮಾಡ್ಕೊಳ್ಳಿ ಈ ಥರ. ನೆಕ್ಸ್ಟ್ ಸ್ಟೆಪ್ಪಿಗೆ 6 ಎಳೆ ದಾರ ತಗೋಬೇಕು. ಈಗ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳಿ ಫಸ್ಟು. ಒನ್, 2, 3, 4, 5, 6 ಚೈನ್ ಹಾಕಿದ್ಮೇಲೆ, 6 ಚೈನ್ ಹಾಕಿದ್ಮೇಲೆ ಡಬಲ್ ಕ್ರೋಶೆಯಿಂದ ಕಂಬ ಹಾಕಿ ನೋಡಿ. ಈಗ ನೆಕ್ಸ್ಟ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಕಂಬ ಹಾಕ್ತಾ ಇದ್ದೀನಿ. ನೀವು ರಿಂಗ್ ಒಳಗಡೆ ಬೇಕಂದರೆ ಹಾಕ್ಬೋದು. ನಾನು ಲಾಕ್ ಮಾಡಿರ್ತೀನಲ್ಲ ಅಲ್ಲಿ ಕಂಬ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಟೈಟ್ ಇದೆ ಅದು. ಎರಡನ್ನು ಒಂದು ಮಾಡಿ, ಮತ್ತೆ ಎರಡನ್ನು ಒಂದು ಮಾಡಿ. ನೆಕ್ಸ್ಟು ಇದೇ ಥರ ಡಬಲ್ ಕ್ರೋಶೆಯಿಂದ ಕಂಬ ಹಾಕಿ, ಮತ್ತೆ ಡಬಲ್ ಕ್ರೋಶೆಯಿಂದ ಕಂಬ ಹಾಕಬೇಕು. ಡಬಲ್ ಕ್ರೋಶೆಯಿಂದ ನೆಕ್ಸ್ಟ್ ರಿಂಗಲ್ಲಿ ಕಂಬ ಹಾಕಿ, ಟೋಟಲಾಗಿ ನಮಗೆ 6 ಕಂಬ ಹಾಕಬೇಕು ನೋಡಿ. ಡಬಲ್ ಕ್ರೋಶೆಯಿಂದ ಎರಡನ್ನು ಒಂದು ಮಾಡಿ, ಮತ್ತೆ ಎರಡನ್ನು ಒಂದು ಮಾಡಿ. ನೋಡಿ, ಪ್ರತಿ ರಿಂಗಲ್ಲೂ 3 ಒಟ್ಟು ಟೋಟಲು 6 ಕಂಬ ಹಾಕಿದ್ದೀನಿ. ಇಲ್ಲಿ 3, ಇಲ್ಲಿ 3. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಹಾಗೆ ಮುಂದುವರಿಸಿ ಚೈನ್ ಹಾಕಬೇಕು. 1, 2, 3, 4, 5, 6, 7. ಟೋಟಲ್ 7 ಚೈನ್ ಹಾಕಬೇಕು. ಬಟ್ಟೆ ತಿರುಗಿಸಿ ಫಸ್ಟ್ ಒಂದು ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡಿ. ನೋಡಿ, ಲಾಕ್ ಮಾಡಿದ್ದಾದಮೇಲೆ 3 ಚೈನ್ ಹಾಕಿ ಹಾಗೆ ಬಟ್ಟೆ ತಿರುಗಿಸ್ಕೊಳ್ಳಿ. ನೆಕ್ಸ್ಟು ತ್ರಿಬಲ್ ಕ್ರೋಶೆಯಿಂದ, ಅಂದರೆ ಕ್ರೋಶ ಮೇಲೆ 2 ಸಾರಿ ತೊಗೊಂಡ್ರೆ ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಬೇಕು ನೋಡಿ. ಈ ರಿಂಗಲ್ಲಿ ಕಂಬ ಹಾಕಬೇಕು. ಎರಡನ್ನು ಒಂದು ಮಾಡಿ, ಮತ್ತೆ ಎರಡನ್ನು ಒಂದು ಮಾಡಿ.
ನೆಕ್ಸ್ಟು ಎರಡನ್ನು ಒಂದು ಮಾಡಿ. ಇದೇ ಥರ ಕಂಬ ಹಾಕ್ತಾ ಹೋಗಬೇಕು. ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕ್ತಾ ಇದ್ದೀನಿ. ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ, ನೆಕ್ಸ್ಟ್ ಎರಡನ್ನು ಒಂದು ಮಾಡಿ, 3 ಆಗಿದೆ. ಈಗ ತ್ರಿಬಲ್ ಕ್ರೋಶೆಯಿಂದ 4 5 6 7 8 9 10. ಟೋಟಲಾಗಿ ನಮಗೆ 11 ಕಂಬ ಹಾಕಬೇಕಾಗುತ್ತೆ. ಇಲ್ಲಾಂದರೆ 12 ಕಂಬನಾದರೂ ಹಾಕಿ. ನಾನಿಲ್ಲಿ 11 ಕಂಬ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಚೈನ್ ಹಾಕ್ಬಿಟ್ಟು ಇದೇ ರಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ. ಒಂದು ಚೈನ್ ಇಲ್ಲ ಅಂದರೆ 2 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿ. ನೋಡಿ, ಕಂಬದ ಮೇಲೆ ಒಂದು ಚೈನ್ ಇರುತ್ತಲ್ಲ, ಅಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇನ್ನೊಂದು ಸಾರಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ದಾದಮೇಲೆ ಹಾಗೆ ಮುಂದುವರಿಸಿ. ನೋಡಿ, ಈ ಥರ ರೆಡಿ ಆಗುತ್ತಿದ್ದು. ನೆಕ್ಸ್ಟ್ ಹಾಗೆ ಮುಂದುವರಿಸ್ಬೇಕು. 3 ಚೈನ್ ಹಾಕಿ ಡಬಲ್ ಕ್ರೋಶೆಯಿಂದ ಒಂದು ಕಾಲಮ್ ಬಿಟ್ಟು, ನೋಡಿ ಅದು ಈ ಕಾಲಮ್ ಬಿಟ್ಟು ಇಲ್ಲಿ ಕಂಬ ಹಾಕಿ ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ಹಾಗೆ ಮುಂದುವರಿಸಿ. 3 ಚೈನ್, ಡಬಲ್ ಕ್ರೋಶೆಯಿಂದ ಒಂದು ಕಾಲಮ್ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು ಕಂಬ ಹಾಕೋದಕ್ಕೆ. ನೋಡಿ, ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ಇದೇ ಥರ ನೋಡಿ, ಆ ರಿಂಗಲ್ಲಿ ಕಂಬ ಹಾಕ್ತಾ ಇದ್ದೀನಿ ಡಬಲ್ ಕ್ರೋಶೆಯಿಂದ. ಟೋಟಲಾಗಿ 6 ಕಂಬ ಹಾಕಬೇಕಾಗುತ್ತೆ. ಎರಡನ್ನು ಒಂದು ಮಾಡಿ, ಮತ್ತು ಡಬಲ್ ಕ್ರೋಶೆಯಿಂದ ಕಂಬ ಹಾಕಿ ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ಲಾಸ್ಟ್ ಒಂದು ಕಂಬ, ಎರಡನ್ನು ಒಂದು ಮಾಡಿ, ಮತ್ತು ಎರಡನ್ನು ಒಂದು ಮಾಡಿ. ನೋಡಿ, 6 ಕಂಬ ಹಾಕಿದ್ದೀನಿ. ಸೇಮ್ ಇದೇ ಥರನೇ ಹಾಕಬೇಕು. 6 ಚೈನ್ ಹಾಕಿ, 7 ಚೈನ್ ಹಾಕಬೇಕು. ನೋಡಿ, 7 ಚೈನ್ ಹಾಕಿದ ಮೇಲೆ
ಬಟ್ಟೆ ತಿರುಗಿಸ್ಕೊಂಡು ಫಸ್ಟ್ ಒಂದು ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಹಾಗೆ ಬಟ್ಟೆ ತಿರ್ಸ್ಕೊಂಡು 1 2 3 ಚೈನ್ ಹಾಕಿ ನೋಡಿ ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕ್ತಾ ಇದ್ದೀನಿ. ಮತ್ತು ತ್ರಿಬಲ್ ಕ್ರೋಶೆಯಿಂದ ಎರಡನ್ನು ಒಂದು ಮಾಡಿ ನೋಡಿ ತ್ರಿಬಲ್ ಕ್ರೋಶೆಯಿಂದ ಕ್ರೋಶ ಮೇಲೆ 2 ಸಾರಿ ತಗೊಂಡು ಕಂಬ ಹಾಕ್ತಾ ಇದ್ದೀನಿ. ಎರಡನ್ನು ಒಂದು ಮಾಡಿ ಮತ್ತೆ ಎರಡನ್ನು ಒಂದು ಮಾಡಿ ಮತ್ತು ಕೊನೆಗೆ ಎರಡನ್ನು ಒಂದು ಮಾಡಬೇಕು 3 ಸರಿ. ನೋಡಿ ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕ್ತಾ ಇದ್ದೀನಿ. ತ್ರೀ ಟೈಮ್ ಆಗಿದೆ. ಇದೇ ಥರ 11 ಕಂಬ ಹಾಕಬೇಕು. ನೋಡಿ 11 ಕಂಬ ಆಗಿದೆ. ಒಂದು ಚೈನ್ ಇಲ್ಲ ಅಂದರೆ 2 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಇದೇ ರಿಂಗಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಕಂಬದ ಮೇಲಿನ ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ರೆಡಿ ಆಗುತ್ತಿದ್ದು. ಈ ಥರ ರೆಡಿ ಆದಮೇಲೆ ಈಗ ಫ್ಲವರ್ಸ್ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೊನೆ ತನಕ ನೋಡಿ. ಸ್ಟಾರ್ಟಿಂಗ್ ಯಾವ ಥರ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಈಗ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಬೇಕು. ಫಸ್ಟ್ ಒಂದು ಕಂಬದ ಮೇಲೆ ಚೈನ್ ಇರುತ್ತಲ್ಲ ಅಲ್ಲಿ ಕಂಬ ಹಾಕಿ ಎರಡನ್ನು ಒಂದು ಮಾಡಿ ಮತ್ತು ಎರಡನ್ನು ಒಂದು ಮಾಡಿ ಮತ್ತೆ ತಿರ್ಗಾ ಎರಡನ್ನು ಒಂದು ಮಾಡಬೇಕು. 4 ಚೈನ್ 2 3 4 ಚೈನ್ ಆದಮೇಲೆ ನೋಡಿ ಈ ಥರ ತಗೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ತ್ರಿಬಲ್ ಕ್ರೋಶೆಯಿಂದ ಕಂಬದ ಮೇಲಿನ ಚೈನಿಗೆ ಕಂಬ ನೋಡಿ ಈ ಥರ ಈ ಚೈನಲ್ಲಿ ಕಂಬ ಹಾಕಬೇಕಾಗತ್ತೆ. ಕಾಣಿಸ್ತಾ ಇದೆಯಲ್ಲ, ಈ ಚೈನಿಗೆ ಕಂಬ ಹಾಕ್ತಾ ಇದ್ದೀನಿ ನೋಡಿ. ಪ್ರತಿಯೊಂದು ಚೈನಿಗೂ ಕಂಬ ಹಾಕ್ತಾ ಹೋಗಬೇಕು. ಹಾಗೆ 4 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು ತ್ರಿಬಲ್ ಕ್ರೋಶೆಯಿಂದ ನೆಕ್ಸ್ಟ್ ಚೈನಿಗೆ ಕಂಬ ಹಾಕಿ ಆರ್ಚ್ ಪೂರ್ತಿ ಇದೇ ಥರ ಹಾಕ್ತಾ ಹೋಗಬೇಕು. ಯಾವ ಚೈನು ಗ್ಯಾಪ್ ಬಿಡಬಾರ್ದು. ಎಲ್ಲ ಚೈನಿಗೂ ಒಂದೊಂದು ಕಂಬ ಹಾಕ್ತಾ ಹೋಗಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತೊಂದು ಚೈನಿಗೆ ತ್ರಿಬಲ್ ಕ್ರೋಶೆಯಿಂದ ನೋಡಿ ಕಂಬ ಹಾಕ್ತಾ ಇದ್ದೀನಿ. ಎರಡನ್ನು ಒಂದು ಮಾಡ್ಕೊಳ್ಳಿ. ಮತ್ತು ಎರಡನ್ನು ಒಂದು ಮಾಡಿಕೊಂಡು ಎರಡನ್ನು ಒಂದು ಮಾಡ್ಕೊಳ್ಳಿ. ಒನ್ 2 3 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ.
ಇಲ್ಲೇ ಪಕ್ಕದಲ್ಲೇ ಇರ್ತಕ್ಕಂಥದ್ದಕ್ಕೆ ಚೈನಿಗೆ ಕಂಬ ಹಾಕಬೇಕು. ಫೋರ್ ಚೈನ್, ಇದೇ ಕಂಬದಲ್ಲೇ ಲಾಕ್ ಮಾಡ್ಕೊಳ್ಳಿ. ಮತ್ತು ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಿ again 4 chain, ಲಾಕ್ ಮಾಡಿ ನೋಡಿ. ಇದೇ ಥರ ಪೂರ್ತಿ ಆರ್ಚ್ ಪೂರ್ತಿ ಹಾಕ್ತಾ ಹೋಗಬೇಕು. ಫೋರ್ ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಮತ್ತು ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಿ 4 ಚೈನ್, ನೋಡಿ ಇದಾಗಿದೆ. ಇದು ಈಗ ನೆಕ್ಸ್ಟು ಲಾಕ್ ಮಾಡ್ಕೋಬೇಕು. ಇಲ್ಲಿ ಕಂಬ ಇರುತ್ತಲ್ಲ, ಕಂಬದ ಮೇಲಿನ ಚೈನಿಗೆ ಸಿಂಗಲ್ ಕಂಬ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ ಈ ಥರ ರೆಡಿ ಆಗುತ್ತೆ ಇದು ಫ್ಲವರ್ಸು. ಇದೇ ಥರನೇ ತ್ರಿಬಲ್ ಕ್ರೋಶೆಯಿಂದ ಮತ್ತು ಫಸ್ಟ್ ಒನ್ ಕಂಬದ ಮೇಲಿನ ಚೈನಿಗೆ ಕಂಬ ಹಾಕಬೇಕು. ಸೇಮ್ ಪ್ರೊಸೀಜರು. ನೆಕ್ಸ್ಟ್ 4 ಚೈನ್ ಹಾಕಿಬಿಟ್ಟು ಈ ಕಂಬಕ್ಕೇ ಲಾಕ್ ಮಾಡ್ಕೊಳ್ಳಿ. ನೋಡಿ ಇದೇ ಥರನೇ ಪ್ರತಿಯೊಂದು ಆರ್ಚಿಗೂ ಹಾಕಬೇಕಾಗತ್ತೆ. ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕಿ ಮತ್ತು 4 ಚೈನ್, ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು ತ್ರಿಬಲ್ ಕ್ರೋಶೆಯಿಂದ ಕಂಬ ಹಾಕ್ಕೊಂಡು 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೇಮ್ ಅದೇ ಥರನೇ
ಪೂರ್ತಿ ಎಲ್ಲ ಚೈನ್ಗಳಿಗೂ ಕಂಬ ಹಾಕ್ತಾ ಹೋಗಬೇಕು. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೋಡಿ ಈ ಥರ ಪೂರ್ತಿ ರೆಡಿ ಮಾಡ್ಕೋಬೇಕು. ಪೂರ್ತಿ ಇದು ಆಗಿದೆ. ಇದು ಮತ್ತೆ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕಂಬ ಇರುತ್ತಲ್ಲ ಇಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ನೀವು ಡಿಸೈನ್ಸ್ ಸ್ಟಾರ್ಟ್ ಮಾಡ್ಕೋಬೇಕು. ಸೇಮ್ ಪ್ರೊಸೀಜರಲ್ಲಿ ಸ್ಟಾರ್ಟ್ ಮಾಡಿ. ಇದೇ ಥರನೇ ನೋಡಿ ಸ್ಯಾರಿ ಪೂರ್ತಿ ಈ ಥರ ಹಾಕ್ತೀನಿ. ಚೆನ್ನಾಗಿದೆಯಲ್ಲ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಈಗ ಸ್ಟಾರ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಥರ ರೆಡಿ ಆಗುತ್ತೆ. ನೋಡಿ ಅಲ್ಲಿ ಸ್ಟಾರ್ಟಿಂಗು ನಾನು ನಾಟ್ ಹಾಕಿ ಗ್ರೀನ್ ಕಲರ್ ಇದೆಯಲ್ಲ ಇಲ್ಲೇ ನಾಟ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 4 ಚೈನ್ ಹಾಕ್ಕೊಂಡು ಕಂಬ ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಸಿಂಗಲ್ ಕಂಬ